ಹಾಯ್ ಎವ್ರಿವನ್, ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಒಂದು ಇಂಪಾರ್ಟೆಂಟ್ SAP ಸ್ಪೆಸಿಫಿಕ್ ಟಾಪಿಕ್ ನೋಡೋಣ. ಅದೇನೆಂದರೆ SAP ಹನಾ ಸ್ಟುಡಿಯೋ ಅಂತ ಒಂದು ಕ್ಲೈಂಟ್ ಸಾಫ್ಟ್ವೇರ್ ಇದೆ, ಅದ್ರ ಓವರ್ ವ್ಯೂ ನೋಡೋಣ. ಓಕೆ, ಸೊ ಈ SAP ಹನಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. SAP ಅವರು 2010-11 ಒಂದು ಹೊಸ ರೆವಲ್ಯೂಷನರಿ ಡೇಟಾಬೇಸ್ನ ಲಾಂಚ್ ಮಾಡಿದ್ರು. ಆ ಡೇಟಾಬೇಸ್ನ ಏನಂತ ಕರೆದ್ರು ಅವರು? SAP ಹನಾ ಡೇಟಾಬೇಸ್ ಅಂತ ಕರೆದ್ರು, ಅಥವಾ ಹನಾ DB ಅಂತ ಕೂಡ ಕರಿತೀವಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ನೀವೇನಾದ್ರೂ SAP ಕನ್ಸಲ್ಟೆಂಟ್ಸ್ ಆಗಿದ್ರೆ ಮುಂಚೆ SAP ECC ಸಿಸ್ಟಮ್ ಇತ್ತು, SAP BW ಸಿಸ್ಟಮ್ ಇತ್ತು. ಈ ಸಿಸ್ಟಮ್ಸ್ ಏನಿದೆಯಲ್ಲ ಅದ್ರ ಬ್ಯಾಕ್ ಎಂಡ್ ಸಿಸ್ಟಮ್ ಯಾವ ಸಿಸ್ಟಮ್ ಆಗಿತ್ತು? ಹನಾ ಡೇಟಾಬೇಸ್ ಆಗಿರ್ಬೋದು. ನಿಮಗೆಲ್ಲ ಗೊತ್ತೇ ಇದೆ, ನೀವೇನಾದ್ರೂ SAP ಕನ್ಸಲ್ಟೆಂಟ್ಸ್ ಆಗಿದ್ದರೆ SAP ಅವ್ರದ್ದು ವೇರಿಯಸ್ ವರ್ಷನ್ ಆಫ್ ದ ಸಾಫ್ಟ್ವೇರ್ಸ್ ಇದೆ. SAP ECC ಇರ್ಬೋದು, BW ಇರ್ಬೋದು, CRM ಇರ್ಬೋದು, SRM ಸಿಸ್ಟಮ್ ಇರ್ಬೋದು. ಈ ಎಲ್ಲ ಸಾಫ್ಟ್ವೇರ್ಸ್ ಏನಿದೆಯಲ್ಲ ಅದರಲ್ಲಿರುವಂಥ ಅಪ್ಲಿಕೇಶನ್ ಡೇಟಾ ಬ್ಯಾಕ್ ಎಂಡ್ ಡೇಟಾಬೇಸಲ್ಲಿ ಸ್ಟೋರ್ ಆಗಬೇಕಿತ್ತು. ಹನಾ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ SAP ಅವರು DB2 ಸಪೋರ್ಟ್ ಮಾಡ್ತಿದ್ರು, ಒರಾಕಲ್ ಡೇಟಾಬೇಸ್ ಸಪೋರ್ಟ್ ಮಾಡ್ತಿದ್ರು, MySQL ಸಪೋರ್ಟ್ ಮಾಡ್ತಿದ್ರು. ಕರೆಕ್ಟ್ ಅಲ್ವಾ? ಸೊ ಹನಾ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ SAP ಅವ್ರದ್ದೇ ಡೇಟಾಬೇಸ್ ಆಗಿರೋದ್ರಿಂದ ದೇ ಸ್ಟಾರ್ಟೆಡ್ ಪುಷಿಂಗ್ ಆಲ್ ದೇರ್ ಕ್ಲೈಂಟ್ಸ್. ಅಂದರೆ ಯಾರ್ಯಾರು SAP ECC ಇರ್ಬೋದು, BW ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ರಲ್ಲ, ನೀವು ನಾವೇ ಒಂದು ಹೊಸ ಡೇಟಾಬೇಸ್ನ ಡೆವಲಪ್ ಮಾಡಿದ್ದೀವಿ, ಈ ಡೇಟಾಬೇಸ್ನ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ತುಂಬ ಅಡ್ವಾಂಟೇಜಸ್ ಇದೆ ಅಂತ ಅವರು ಶೋಕೇಸ್ ಮಾಡಿದ್ರು ಆ ಪರ್ಟಿಕ್ಯುಲರ್ ಡೇಟಾಬೇಸ್ದು ಅಡ್ವಾಂಟೇಜಸ್ನ. ಅದಾದಮೇಲೆ ಎಲ್ಲ ಏನಿದ್ರಲ್ಲ ಕಸ್ಟಮರ್ಸು, ಅವರು ಸ್ಲೋ ಆಗಿ ಎಕ್ಸಿಸ್ಟಿಂಗ್ ಡೇಟಾಬೇಸಿಂದ ಹನಾ ಡೇಟಾಬೇಸ್ಗೆ ಮೈಗ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ರೈಟ್? ಸೊ ಈ ಪರ್ಟಿಕ್ಯುಲರ್ ಹನಾ ಡೇಟಾಬೇಸ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಯಾವುದೇ ಒಂದು BW ಸಿಸ್ಟಮ್ಮು, ಫಾರ್ ಎಕ್ಸಾಂಪಲ್ಲು MySQL ಡೇಟಾಬೇಸ್ ಇದೆ ಅಂತ ತಿಳ್ಕೊಳ್ಳಿ. ಕರೆಂಟ್ಲಿ ಅದನ್ನು ಹನಾ ಡೇಟಾಬೇಸ್ಗೆ ಮೈಗ್ರೇಟ್ ಆದಮೇಲೆ BWಗೆ ಒಂದು ಹನಾಗೆ ಮೂವ್ ಆದ ತಕ್ಷಣ ಹನಾ ಆಪ್ಟಿಮೈಸ್ಡ್ ಮಾಡಲಿಂಗ್ ಅಂತ ರೆಫರ್ ಮಾಡಿದ್ರು ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ರು. ಎಂತಕ್ಕೆ ಅಂದರೆ, ಒಂದು ಸಾಫ್ಟ್ವೇರ್, ಈ BW ಸಾಫ್ಟ್ವೇರ್ ಏನಿತ್ತಲ್ಲ ಅರ್ಲಿಯರ್ ಆಗಿ ಅವರು ಡಿಫ್ರೆಂಟ್ ಟೆಕ್ನಿಕಲ್ ಆಬ್ಜೆಕ್ಟ್ನ ಸಪೋರ್ಟ್ ಮಾಡ್ತಿತ್ತು. ಇವಾಗ ವಿತ್ ದ ಇಂಟ್ರೊಡಕ್ಷನ್ ಆಫ್ ಹನಾ ಡೇಟಾಬೇಸ್ ಇಟ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೆನಿ ಅದರ್ ಟೈಪ್ ಆಫ್ ಆಬ್ಜೆಕ್ಟ್ಸ್ ಸಚ್ ಆಸ್ ಅಡ್ವಾನ್ಸ್ DSO ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು, ಕಾಂಪೋಸಿಟ್ ಪ್ರೊವೈಡರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು, ಮತ್ತು ಓಪನ್ ODS ವ್ಯೂ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಅದೇ ರೀತಿ ನೀವೇನಾದ್ರು ಅಬ್ಯಾಪ್ ಕನ್ಸಲ್ಟೆಂಟ್ಸ್ ಆಗಿದ್ರೆ ಮುಂಚೆ ಎಲ್ಲ ನಾವೇನು ಮಾಡ್ತಿದ್ವಿ, SAP GUI ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನಾವು ECCಗೆ ಅಥವಾ BWಗೆ ಲಾಗಿನ್ ಆಗಿ ನಮ್ಮ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ. ಎಲ್ಲಿ ಕ್ರಿಯೇಟ್ ಮಾಡ್ತಿದ್ವಿ? SE38 ಟ್ರಾನ್ಸಾಕ್ಷನ್ ಕೋಡಲ್ಲಿ ಕ್ರಿಯೇಟ್ ಮಾಡ್ತಿದ್ವಿ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಿಮ್ಮ ಕ್ಲೈಂಟಲ್ಲಿ ನೀವು ECC ಕನ್ಸಲ್ಟೆಂಟ್ ಆಗಿರ್ಬೋದು, ಅಂದರೆ ಟೆಕ್ನಿಕಲ್ ಕನ್ಸಲ್ಟೆಂಟ್ ರಿಲೇಟೆಡ್ ಟು ಅಬ್ಯಾಪ್ ಇರ್ಬೋದು, ಅಥವಾ ಫಂಕ್ಷನಲ್ ಕನ್ಸಲ್ಟೆಂಟ್ ಇರ್ಬೋದು, ಅಥವಾ BW ಕನ್ಸಲ್ಟೆಂಟ್ ಇರ್ಬೋದು. ನೀವು ವಿತ್ ದ ಇಂಟ್ರೊಡಕ್ಷನ್ ಆಫ್ ಹನಾ ಜನರಲಾಗಿ ಏನಾಗುತ್ತೆ, ನಾವು ಹನಾ ರಿಲೇಟೆಡ್ ಮಾಡಲಿಂಗ್ ಇರ್ಬೋದು, ಅಥವಾ BW ಸ್ಪೆಸಿಫಿಕ್ ಹನಾ ಆಪ್ಟಿಮೈಸ್ಡ್ ಆಬ್ಜೆಕ್ಟ್ ಮಾಡಲಿಂಗ್ ಏನೇ ಇದ್ರೂ ಕೂಡ ನಾವು ಅದನ್ನು ಹನಾ ಸ್ಟುಡಿಯೋಲಿ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ನನ್ನ ರಿಮೋಟ್ ಸರ್ವರ್ಗೆ ಲಾಗಿನ್ ಆಗ್ತಾ ಇದ್ದೀನಿ. ಆ ರಿಮೋಟ್ ಸರ್ವರಲ್ಲಿ ಹನಾ ಸ್ಟುಡಿಯೋನ ಚೂಸ್ ಮಾಡ್ತೀನಿ. ಸೊ ನನ್ನ ಹನಾ ಸ್ಟುಡಿಯೋ ಓಪನ್ ಆಗ್ತಿದೆ. ಇಲ್ಲಿ ಲಾಂಚ್ ಮಾಡಾದಮೇಲೆ ಹನಾ ಸ್ಟುಡಿಯೋ ಓಪನ್ ಆಗುತ್ತೆ. ಈ ಹನಾ ಸ್ಟುಡಿಯೋ ಅನ್ನೋದು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ SAP ಅವರು ಸ್ಕ್ರ್ಯಾಚಿಂದ ಡೆವಲಪ್ ಮಾಡಲಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ನಿಮ್ಮ ಕೊಲೀಗ್ಸ್ ಅಥವಾ ಫ್ರೆಂಡ್ಸ್ ಯಾರಾದ್ರೂ ಜಾವಾ ಮೇಲೆ ವರ್ಕ್ ಮಾಡ್ತಿದ್ರೆ ಎಕ್ಲಿಪ್ಸ್ ಅಂತ ಒಂದು ಓಪನ್ ಸೋರ್ಸ್ IDE ಬರುತ್ತೆ. ಅದನ್ನು ಎಂಟೈರ್ ಸಾಫ್ಟ್ವೇರ್ನ ತಗೊಂಡು ಅದ್ರ ಮೇಲ್ಗಡೆ SAP ಹನಾ ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಟೂಲ್ ಅಥವಾ ಪ್ಲಗ್ಗಿನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದೆರಡೂ ಕಾಂಬಿನೇಷನ್, ಎಕ್ಲಿಪ್ಸು ಪ್ಲಸ್ SAP ಡೆವಲಪ್ಮೆಂಟ್ ಟೂಲ್ ಎರಡನ್ನೂ ಆ್ಯಡ್ ಮಾಡಿದ್ರೆ ಈ ಹನಾ ಡೆವಲಪ್ಮೆಂಟ್ ಮಾಡ್ಬೋದು. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಹನಾ ಸ್ಟುಡಿಯೋ ಲೋಡ್ ಆಗಿದೆ. ಈ ಹನಾ ಸ್ಟುಡಿಯೋದಲ್ಲಿ ನಾನೇನಾದ್ರೂ ನೇಟಿವ್ ಹನಾ ಕನ್ಸಲ್ಟೆಂಟ್ ಆಗಿದ್ದರೆ ಇಲ್ಲಿ ನೋಡಿ SAP ಹನಾ ಮಾಡ್ಲರ್ ಅಂತ ಒಂದು ಪರ್ಸ್ಪೆಕ್ಟಿವ್ ಬರುತ್ತೆ. ಅದರಲ್ಲಿ ನಾನು ನೇಟಿವ್ ಹನಾ ಕನ್ಸಲ್ಟೆಂಟ್ ಆಗಿದ್ದರೆ ವರ್ಕ್ ಮಾಡ್ತೀವಿ. ಅದೇ ರೀತಿ ನೀವೇನಾದ್ರೂ BW ಹನಾ ಕನ್ಸಲ್ಟೆಂಟ್ ಆಗಿದ್ದರೆ ಈ BW ಮಾಡಲಿಂಗ್ ಅಂತ ಇದೆಯಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ BW ಮಾಡಲಿಂಗ್ ಪರ್ಸ್ಪೆಕ್ಟಿವ್ ಓಪನ್ ಆಗುತ್ತೆ. ಅದಾದಮೇಲೆ ನೀವೇನು ಮಾಡ್ಬೋದು ಅಂತ ಅಂದರೆ, ನೀವಿಲ್ಲಿ ನೋಡ್ಬೋದು, ನಿಮ್ಮ ಸಿಸ್ಟಮ್ಗೆ ಲಾಗಿನ್ ಆಗಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡಾದಮೇಲೆ ನಿಮ್ಮ ಪಾಸ್ವರ್ಡ್ನ ಕೇಳುತ್ತೆ. ಪಾಸ್ವರ್ಡ್ನ ಹಾಕಿದ್ರೆ ಪಾಸ್ವರ್ಡ್ ಅಪಿಯರ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನೀವು ಇಲ್ಲಿ ನೋಡ್ಬೋದು, ಸ್ಪೆಸಿಫಿಕಲಿ ನಾನು ಎಕ್ಸಾಂಪಲ್ಲು ಈ ಡೆಮೋಗೆ BW ಕನ್ಸಲ್ಟೆಂಟ್ಸ್ದು ತಗೋತೀನಿ. ಇಲ್ಲಿ ನೋಡ್ಬೋದು BW ಸಿಸ್ಟಮ್ ID ಇದೆ, ಫೇವ್ರೇಟ್ಸ್ ಅಂತ ಇದೆ ಫೋಲ್ಡರು, BW ರೆಪಾಸಿಟರಿ ಅಂತ ಇದೆ, ಮತ್ತು ಡೇಟಾ ಸೋರ್ಸಸ್ ಅಂತ ಇದೆ. ಕರೆಕ್ಟಾ? ಸೊ ಇಲ್ಲಿ ಏನು ನೋಡ್ತಿದ್ದೀರಲ್ಲ,
ಈ BW ರೆಪಾಸಿಟರಿ ಏನಿದೆಯಲ್ಲ, ದಿಸ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ಯುವರ್ RS7ಅಲ್ಲಿ ನೀವು ಇನ್ಫೋ ಪ್ರೊವೈಡರ್ ವ್ಯೂ ನೋಡ್ತಿರಲ್ಲ, ಎಕ್ಸಾಕ್ಟ್ಲಿ ಅದೇ ಆಗಿರುತ್ತೆ. ಓಕೆ, ಡೇಟಾ ಸೋರ್ಸಸ್ ಅಂದರೆ ನಿಮ್ಮ ಸೋರ್ಸ್ ಸಿಸ್ಟಮು ಮತ್ತು ಡೇಟಾ ಸೋರ್ಸು ಎಲ್ಲದನ್ನು ಅಲ್ಲಿ ಹಾಕಿರ್ತಾರೆ. ಸೊ ಇದು BW ಕನ್ಸಲ್ಟೆಂಟ್ಸು. ಈ ಹನಾ ಸ್ಟುಡಿಯೋದಲ್ಲಿ ಯಾವುದೇ BW ಆನ್ ಹನಾ ಆಬ್ಜೆಕ್ಟ್ಸ್ ಸಚ್ ಆಸ್ ಅಡ್ವಾನ್ಸ್ DSO ಇರ್ಬೋದು, ಕಾಂಪೋಸಿಟ್ ಪ್ರೊವೈಡರ್ಸ್ ಇರ್ಬೋದು, ಅಥವಾ ನಿಮ್ಮ ಓಪನ್ ನೋಡಿಸೋ ವ್ಯೂ ಇರ್ಬೋದು, ಎಲ್ಲದನ್ನು ನಾವು ಇಲ್ಲೇ ಕ್ರಿಯೇಟ್ ಮಾಡಬೇಕು. ಹನಾ ಸ್ಟುಡಿಯೋ ಅಥವಾ ಎಕ್ಲಿಪ್ಸಲ್ಲೇ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಬೇಕು. SAP GUI ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ದೀಸ್ ಆರ್ ಹನಾ ಆಪ್ಟಿಮೈಸ್ಡ್ ಆಬ್ಜೆಕ್ಟ್ಸ್. ಅದೇ ರೀತಿ ಈಗ ಅಬ್ಯಾಪ್ ಕನ್ಸಲ್ಟೆಂಟ್ಸ್ ಅಂತ ಇದ್ದರು, ಅದೇ ರೀತಿ BW ಕನ್ಸಲ್ಟೆಂಟ್ಸ್ ಅಂತ ಇದ್ವಿ, ಕರೆಕ್ಟಾ, ಟೆಕ್ನಿಕಲ್ ಕನ್ಸಲ್ಟೆಂಟ್ಸ್. ಅದೇ ರೀತಿ ವಿತ್ ದ ಇಂಟ್ರೊಡಕ್ಷನ್ ಆಫ್ ಹನಾ ಡೇಟಾಬೇಸು SAP ಅವರು ಹೊಸ ಟೈಪ್ ಆಫ್ ಒಂದು ಮಾಡಲಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಹನಾ ಡೇಟಾಬೇಸಲ್ಲೇ ನೀವು ಡೆವಲಪ್ಮೆಂಟ್ ಮಾಡೋ ಥರ. ಓಕೆ, ಅದಕ್ಕೆ ನಾವು ನೇಟಿವ್ ಹನಾ ಡೆವಲಪ್ಮೆಂಟ್ ಅಥವಾ ನೇಟಿವ್ ಹನಾ ಮಾಡ್ಲರ್ ಅಂತ ಕರಿತೀವಿ. ಸೊ ಅದಕ್ಕೆ ನೀವು ಲಾಗಿನ್ ಆಗಬೇಕು ಅಂದರೆ ಈ ಹನಾ ಡೇಟಾಬೇಸ್ ಲೆವೆಲಲ್ಲೇ ಮಾಡೆಲ್ ಕ್ರಿಯೇಟ್ ಮಾಡೋದಕ್ಕೆ ಈ ಹನಾ ಮಾಡ್ಲರ್ ಪರ್ಸ್ಪೆಕ್ಟಿವ್ ಏನಿದೆಯಲ್ಲ, ಇಲ್ಲಿ ಹೋಗ್ಬೋದು. ಇಲ್ಲಾಂದರೆ ನೀವು ವಿಂಡೋಸ್ಗೆ ಹೋಗಿ ಪರ್ಸ್ಪೆಕ್ಟಿವ್ಗೆ ಹೋದರೆ ನಿಮಗೆ ಓಪನ್ ಪರ್ಸ್ಪೆಕ್ಟಿವ್ ಇಲ್ಲಿ ಅದರ್ ಅಂತ ಚೂಸ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಯಾವುದೆಲ್ಲ ಡಿಫ್ರೆಂಟು ಡೆವಲಪ್ಮೆಂಟು ಈ ಪರ್ಟಿಕ್ಯುಲರ್ ವರ್ಷನಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಇದೆ. ನೀವಿಲ್ಲ ಹನಾ ಮಾಡ್ಲರ್ ಪರ್ಸ್ಪೆಕ್ಟಿವ್ಗಾರ ಹೋಗ್ಬೋದು, ಡೆವಲಪ್ಮೆಂಟ್ ಪರ್ಸ್ಪೆಕ್ಟಿವ್ಗಾದ್ರೂ ಹೋಗ್ಬೋದು. ಕೆಲವೊಂದು ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಶಾರ್ಟ್ಕಟ್ ಕಾಣಿಸಲ್ಲ, ಅದನ್ನು ಓಪನ್ ಮಾಡೋದಕ್ಕೆ, ಆ ಪರ್ಟಿಕ್ಯುಲರ್ ಪರ್ಸ್ಪೆಕ್ಟಿವ್ ಓಪನ್ ಮಾಡೋದಕ್ಕೆ ನೀವು ಈ ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ನಾನು ಹನಾ ಮಾಡ್ಲರ್ ಪರ್ಸ್ಪೆಕ್ಟಿವ್ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು SAP GUIಯಲ್ಲಿ ಹೇಗೆ ಸಿಸ್ಟಮ್ ಆಡ್ ಮಾಡ್ತಿರಲ್ಲ, ಅದೇ ರೀತಿ ಹನಾ ಸಿಸ್ಟಮ್ ಆಗಿದ್ರೂ ಆಗಿರ್ಬೋದು, ಅಥವಾ ನಿಮ್ಮ BW ಆನ್ ಹನಾ ಸಿಸ್ಟಮ್ ಡೀಟೇಲ್ಸ್ನು ಇದೇ ರೀತಿ ಆ್ಯಡ್ ಮಾಡಬೇಕು ಇಲ್ಲಿ. ಓಕೆ, ಸೊ ಇವಾಗ ಲಾಗಿನ್ ಆಗೋದಕ್ಕೆ ಮತ್ತೆ ಡಬಲ್ ಕ್ಲಿಕ್ ಮಾಡಿ ನಿಮ್ಮ ID ಆಲ್ರೆಡಿ ಕಾನ್ಫಿಗರ್ ಆಗಿದೆ ಅಂತ ತಿಳ್ಕೊಳ್ಳಿ, ಅಥವಾ ಆ ಡೇಟಾಬೇಸ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿದ್ದೀರಾ. ಸೊ ಪಾಸ್ವರ್ಡ್ ಎಂಟರ್ ಮಾಡಾದಮೇಲೆ ನಿಮಗೆ ಇಟ್ ವಿಲ್ ಲೆಟ್ ಯು ಟು ಲಾಗಿನ್ ಟು ಯುವರ್ ಹನಾ ಸ್ಟುಡಿಯೋ. ಓಕೆನಾ, ಈ ಹನಾ ಸ್ಟುಡಿಯೋದಲ್ಲಿ ನಾನು ಲಾಗಿನ್ ಆಗಿರೋದು ಯಾವ ಪರ್ಸ್ಪೆಕ್ಟಿವ್ಗೆ, ಹನಾ ಮಾಡ್ಲರ್ ಪರ್ಸ್ಪೆಕ್ಟಿವ್ಗೆ, ಕರೆಕ್ಟಾ. ಈ ಹನಾ ಮಾಡ್ಲರ್ ಪರ್ಸ್ಪೆಕ್ಟಿವ್ ಏನಿದೆಯಲ್ಲ, ಇದ್ರೊಳಗಡೆ ನಿಮಗೆ ಇಂಪಾರ್ಟೆಂಟಾಗಿ 4 ಫೋಲ್ಡರ್ ಬರುತ್ತೆ. ಓಕೆನಾ, ಕ್ಯಾಟ್ಲಾಗ್, ಕಂಟೆಂಟು, ಪ್ರಾವಿಷನಿಂಗ್ ಮತ್ತು ಸೆಕ್ಯೂರಿಟಿ ಅಂತ. ಈ ಕ್ಯಾಟ್ಲಾಗ್ ಫೋಲ್ಡರ್ ನಾವಿವಾಗ ಏನು ನೋಡ್ತಿದ್ದೀವಲ್ಲ, ಇದು ಆ್ಯಕ್ಚುಯಲ್ ಡೇಟಾಬೇಸ್ ಲೆವೆಲಲ್ಲಿ ನಾವು ಆ್ಯಕ್ಸಸ್ ಮಾಡ್ತಾ ಇದ್ದೀವಿ. ಸೊ ಈ ಹನಾ ಸ್ಟುಡಿಯೋ ಹನಾ ಮಾಡ್ಲರ್ ಪರ್ಸ್ಪೆಕ್ಟಿವಿಂದ ನಾವು ಡೇಟಾಬೇಸ್ ಲೆವೆಲಲ್ಲಿ ಡೆವಲಪ್ಮೆಂಟ್ನ ಮಾಡ್ಬೋದು. ಈ ಕ್ಯಾಟ್ಲಾಗ್ ಒಳಗಡೆ ಏನಿರುತ್ತೆ ಅಂದರೆ ಯು ವಿಲ್ ಬಿ ಏಬಲ್ ಟು ಸಿ ಮಲ್ಟಿಪಲ್ ಸ್ಕೀಮಾಸ್. ಹನಾ ಡೇಟಾಬೇಸಲ್ಲಿ ಇರೋವಂಥ ಎಲ್ಲ ಸ್ಕೀಮನ್ನು ನೋಡ್ಬೋದು. ಸ್ಕೀಮಾ ಒಳಗಡೆ ಏನಿರುತ್ತೆ ಅಂದರೆ ಈ ಡೇಟಾಬೇಸ್ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಸಚ್ ಆಸ್ ಟೇಬಲ್ಸ್ ಇರ್ಬೋದು, ವ್ಯೂಸ್ ಇರ್ಬೋದು, ಅಥವಾ ಪ್ರೊಸೀಜರ್ಸ್ ಇರ್ಬೋದು, ಅದೆಲ್ಲ ನೋಡ್ಬೋದು. ಓಕೆ, ಅದು ಕ್ಯಾಟ್ಲಾಗು. ಕಂಟೆಂಟ್ ಅಂದರೆ ನೇಟಿವ್ ಹನಾ ಕನ್ಸಲ್ಟೆಂಟ್ಸ್ ಅಂತ ಏನು ಹೇಳ್ತೀವಲ್ಲ, ಅವರು ಈ ಕ್ಯಾಟ್ಲಾಗ್ ಫೋಲ್ಡಲ್ಲಿರೋವಂಥ ಸ್ಕೀಮಾದೊಳಗಡೆ ಇರೋವಂಥ ಟೇಬಲ್ಸ್ ಇರುತ್ತಲ್ಲ, ಆ ಟೇಬಲ್ಸ್ ಎಲ್ಲ ಮರ್ಜ್ ಮಾಡಿ ಹನಾ ಕ್ಯಾಲ್ಕುಲೇಷನ್ ವ್ಯೂ ಅಂತ ಕ್ರಿಯೇಟ್ ಮಾಡ್ತಾರೆ. ಈ ಹನಾ ಕ್ಯಾಲ್ಕುಲೇಷನ್ ವ್ಯೂ ಕ್ರಿಯೇಟ್ ಮಾಡೋದಕ್ಕೆ ಈ ಕಂಟೆಂಟ್ ಫೋಲ್ಡರ್ ಒಳಗಡೆ ನೀವು ಇಲ್ಲೇನು ನೋಡ್ತಿದ್ದೀರಲ್ಲ, ಇದೆಲ್ಲ ಪ್ಯಾಕೇಜಸ್ ಅಂತ ಕರೀತಾರೆ. ಓಕೆ, ಈ ಪ್ಯಾಕೇಜಸ್ ಒಳಗಡೆ ಕ್ಯಾಲ್ಕುಲೇಷನ್ ವ್ಯೂನ ಕ್ರಿಯೇಟ್ ಮಾಡ್ತಾರೆ. ನೇಟಿವ್ ಹನಾ ಕನ್ಸಲ್ಟೆಂಟ್ ಜಾಬ್ ಮೆಜಾರಿಟಿ ಆಫ್ ದ ಟೈಮ್ ಏನು ಮಾಡ್ತಾರೆ ಅಂದರೆ ಅವರು ಕ್ಯಾಲ್ಕುಲೇಷನ್ ವ್ಯೂನ ಬಿಲ್ಟ್ ಮಾಡ್ತಾರೆ. ಅದೇ ರೀತಿ ನೀವಿಲ್ಲಿ ನೋಡ್ಬೋದು ಪ್ರಾವಿಷನಿಂಗ್ ಅಂತ ಇದೆ. ಈ SAP ಬೇಸಿಸ್ ಟೀಮ್ ಏನಿದಾರಲ್ಲ, ಈಗ ಮುಂಚೆ ನಿಮ್ಮ ಹತ್ರ ECC ಸಿಸ್ಟಮ್ ಇತ್ತು, BW ಸಿಸ್ಟಮ್ ಇತ್ತು, ಇದೆರಡರ ಮಧ್ಯೆ RFC ಕನೆಕ್ಷನ್ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತಿದ್ರಲ್ಲ, ಅದೇ ರೀತಿ ಈ ಪ್ರಾವಿಷನಿಂಗ್ ಫೋಲ್ಡರ್ ಏನಿದೆಯಲ್ಲ, ಈ ಪ್ರಾವಿಷನಿಂಗ್ ಫೋಲ್ಡರ್ ಒಳಗಡೆ ಏನಾದ್ರೂ ಈ ಹನಾ ಡೇಟಾಬೇಸ್ಗೆ ಬೇರೆ ಒಂದು ಸಿಸ್ಟಮ್ಗೆ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಥವಾ ಕಾನ್ಫಿಗರ್ ಮಾಡಬೇಕು ಅಂದರೆ ಈ ಬೇಸಿಸ್ ಟೀಮ್ ಅವರು ಈ ಪ್ರಾವಿಷನಿಂಗ್ನ ಮಾಡ್ತಾರೆ. ಓಕೆ, ಸೆಕ್ಯೂರಿಟಿ ಈ ಮುಂಚೆ ಎಲ್ಲ SAP ಸೆಕ್ಯೂರಿಟಿ ಕನ್ಸಲ್ಟೆಂಟ್ಸ್ ಅಂತ ಏನು ಕರಿತಿದ್ವಲ್ಲ, ಯೂಸರ್ ಕ್ರಿಯೇಷನ್ನು, ರೋಲ್ ಕ್ರಿಯೇಷನ್ನು, ಆಥರೈಸೇಷನ್, ಮೇಂಟೆನೆನ್ಸು, ಆ ಸೆಕ್ಯೂರಿಟಿ ಕನ್ಸಲ್ಟೆಂಟ್ಸ್ ಏನಿದಾರಲ್ಲ, ಈ ಸೆಕ್ಯೂರಿಟಿ ಫೋಲ್ಡರ್ ಒಳಗಡೆ ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಸ್ಪೆಂಡ್ ದೇರ್ ಟೈಮ್. ನೀವು ಇಲ್ಲಿ ನೋಡ್ಬೋದು ಯೂಸರ್ಸ್ ಇದೆ, ರೋಲ್ಸ್ ಅಂತ ಇದೆ. ಅವ್ರೇನಾರ ಹೊಸ ಯೂಸರ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಹನಾ ಸ್ಟುಡಿಯೋಗೆ ಅಥವಾ ಎಕ್ಲಿಪ್ಸ್ಗೆ ಲಾಗಿನ್ ಆಗಿ ಈ ಯೂಸರ್ ಫೋಲ್ಡರ್ ಒಳಗಡೆ ಯೂಸರ್ನ ಕ್ರಿಯೇಟ್ ಮಾಡ್ತಾರೆ, ಮಾಡಿಫೈ ಮಾಡಬೇಕು ಅಂದರೆ ಮಾಡ್ತಾರೆ. ಅದೇ ರೀತಿ ಈ ರೋಲ್ಸ್ ಏನಿದೆಯಲ್ಲ, ರೋಲ್ಸ್ ಕೂಡ ಅಷ್ಟೇ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಹನಾ ಸ್ಟುಡಿಯೋ. ನಾವು ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಹೇಳಿ, ಮುಂಚೆ ನಾವು SAP ಲಾಗ್ ಆನ್ ಪ್ಯಾಡ್ನ ಯೂಸ್ ಮಾಡ್ತಿದ್ವಿ, ಕರೆಕ್ಟಾ. ನಿಮ್ಮ BW ಸಿಸ್ಟಮಿಗೆ ಲಾಗಿನ್ ಆಗೋದಕ್ಕಾಗಲಿ ಅಥವಾ ECCಗೆ ಲಾಗಿನ್ ಆಗೋದಕ್ಕಾಗಲಿ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿ
ಸಿಸ್ಟಮ್ಗೆ ಲಾಗಿನ್ ಆಗ್ತೀರಿ ಕರೆಕ್ಟಾ. ಈಗ ಅನಾಸ್ಪೆಸಿಫಿಕ್ ಯಾವ್ದಾರು ಆಬ್ಜೆಕ್ಟ್ಸ್ ಇದ್ದರೆ ನೀವು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಇವಾಗ ಏನು ಯೂಸ್ ಮಾಡ್ತೀರಾ, ಯು ವಿಲ್ ಬಿ ಯೂಸಿಂಗ್ ಅನಾ ಸ್ಟುಡಿಯೋ. ಗೊತ್ತಾಯ್ತಲ್ಲ. ಹೋಪ್ಫುಲಿ ನಿಮಗೆ ಆಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಯು ಗೈಸ್ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಎನ್ ಅನಾ ಸ್ಟುಡಿಯೋ. ಅನಾ ಸ್ಟುಡಿಯೋ ಅಂದರೆ ಏನು, ಅನಾ ಸ್ಟುಡಿಯೋ ಯಾವ ರೀತಿ ಕಾಣಿಸುತ್ತೆ, ಮತ್ತು ಅದ್ರ ಓವರ್ವ್ಯೂ ಗೊತ್ತಾಯಿತು ಅಂತ ಅನ್ಕೋತೀನಿ. ನಿಮಗೇನಾದ್ರೂ ಸ್ಪೆಸಿಫಿಕ್ಕಾಗಿ ಅನಾ ಟಾಪಿಕ್ಕು ಯಾವ್ದಾರ ಬೇಕು ಅಂತ ಅಂದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ಪರ್ಟಿಕ್ಯುಲರ್ ಟಾಪಿಕ್ನ ಪ್ರಿಯಾರಿಟಿಯಿಂದ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಅದೇ ರೀತಿ ನಿಮ್ಗೆ ಯಾರಿಗಾದ್ರೂ SAPನ ಕನ್ನಡದಲ್ಲಿ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಥವಾ ಫೂಟರಲ್ಲೇ ನಿಮಗೆ ಒಂದು ನಂಬರು ಮತ್ತು ಇಮೇಲ್ ID ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ನಾನು ಸ್ಪೆಸಿಫಿಕ್ಕಾಗಿ ಟ್ರೈನಿಂಗ್ ಕೊಡೋದು SAP BW ಆನ್ ಹನಾ ಬಗ್ಗೆ, BW ಫಾರ್ ಹನಾ ಬಗ್ಗೆ, BW ಅಬ್ಯಾಪ್ ಬಗ್ಗೆ, ನೇಟಿವ್ ಹನಾ ಮತ್ತು ಹನಾ ರಿಲೇಟೆಡ್ SQL. ಈ ಯಾವುದೇ ಟೆಕ್ನಿಕಲ್ ಮಾಡ್ಯೂಲ್ನ ನೀವು ಕನ್ನಡದಲ್ಲಿ ಕಲಿಬೇಕು ಅಥವಾ ಇಂಗ್ಲೀಷಲ್ಲಿ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಬಿಕಾಸ್ ಐ ಕ್ಯಾರಿ ಮೋರ್ ದೆನ್ 14 to 15 years ಆಫ್ ಎಕ್ಸ್ಪೀರಿಯನ್ಸ್ ಇನ್ SAP ಡೊಮೈನ್. ಡೇ ಒನ್ನಿಂದ ನನ್ನ ಪ್ರೊಫೆಷ್ನಲ್ ಜರ್ನಿ ಏನು ಸ್ಟಾರ್ಟ್ ಆಯ್ತಲ್ಲ, ನಾನು SAP ಮೇಲೇ ಸ್ಟಾರ್ಟ್ ಮಾಡಿದ್ದು. ಇವಾಗ ಕರೆಂಟ್ಲಿ ವರ್ಕಿಂಗ್ ಆಸ್ ಎನ್ ಆರ್ಕಿಟೆಕ್ಟ್. ನಿಮಗೆ ಯಾರಿಗಾದ್ರೂ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಫೀಲ್ ಫ್ರೀ ಟು ರೀಚ್ ಔಟ್ ಟು ಮೀ. ಅದೇ ರೀತಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವಿಡಿಯೋ ಬೇಕು ಅಂತ ಅಂದರೆ ನೀವು ನನಗೆ ಈ ಕಮೆಂಟ್ ಸೆಕ್ಷನಲ್ಲಿ, ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಏನಿದೆಯಲ್ಲ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.